ಭಾರತವು ಸಂಸ್ಕೃತಿ, ಸಂಪ್ರದಾಯ ಮತ್ತು ಧಾರ್ಮಿಕ ನಂಬಿಕೆಗಳ ಭಂಡಾರವಾಗಿರುವ ದೇಶವಾಗಿದೆ. ಇಲ್ಲಿ ಪ್ರತಿ ಧರ್ಮಕ್ಕೂ ಪ್ರತಿ ಸಮುದಾಯಕ್ಕೂ ತನ್ನದೇ ಆದ ಜೀವನ ಶೈಲಿ, ಆಚರಣೆಗಳು ಹಾಗೂ ನಂಬಿಕೆಗಳಿವೆ. ಭಾರತೀಯ ಸಮಾಜದಲ್ಲಿ ವಿವಾಹವು ಕೇವಲ ಸಾಮಾಜಿಕ ಒಪ್ಪಂದವಲ್ಲ, ಅದು ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಅರ್ಥವನ್ನು ಹೊಂದಿರುವ ಮಹತ್ವದ ಸಂಸ್ಕಾರವಾಗಿದೆ. ವಿಶೇಷವಾಗಿ ಹಿಂದೂ ಧರ್ಮದಲ್ಲಿ ವಿವಾಹವನ್ನು ಜೀವಮಾನ ಪೂರ್ತಿ ನಡೆಯುವ ಪವಿತ್ರ ಬಂಧನವೆಂದು ಪರಿಗಣಿಸಲಾಗುತ್ತದೆ. ಈ ಕಾರಣದಿಂದಲೇ ಹಿಂದೂ ವಿವಾಹಗಳಲ್ಲಿ ಅನೇಕ ವಿಧಿವಿಧಾನಗಳು, ಸಂಪ್ರದಾಯಗಳು ಮತ್ತು ಆಚರಣೆಗಳನ್ನು ಶ್ರದ್ಧೆಯಿಂದ ಪಾಲಿಸಲಾಗುತ್ತದೆ. ಅಂತಹ ಪ್ರಮುಖ ಮತ್ತು ಪವಿತ್ರ ಆಚರಣೆಗಳಲ್ಲಿ ಅರಿಶಿನ ಹಚ್ಚುವ ಸಂಪ್ರದಾಯ ಅತ್ಯಂತ ಮಹತ್ವದ್ದಾಗಿದೆ. ಅರಿಶಿನ ಹಚ್ಚುವ ಆಚರಣೆ ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದಿರುವ ಪುರಾತನ ಸಂಪ್ರದಾಯವಾಗಿದೆ. ಮದುವೆಗೆ ಕೆಲವು ದಿನಗಳ ಮೊದಲು ವಧು ಮತ್ತು ವರನ ಮನೆಗಳಲ್ಲಿ ಪ್ರತ್ಯೇಕವಾಗಿ ಈ ಶಾಸ್ತ್ರವನ್ನು ನೆರವೇರಿಸಲಾಗುತ್ತದೆ. ಕುಟುಂಬದ ಹಿರಿಯರು, ಸಂಬಂಧಿಕರು ಮತ್ತು ಆಪ್ತರು ಸೇರಿ ವಧು-ವರರಿಗೆ ಅರಿಶಿನವನ್ನು ಹಚ್ಚುತ್ತಾರೆ. ಈ ಸಂದರ್ಭದಲ್ಲಿ ಮಂತ್ರೋಚ್ಚಾರಣೆ, ಹಬ್ಬದ ವಾತಾವರಣ ಮತ್ತು ಸಂಭ್ರಮ ಹೆಚ್ಚಿರುತ್ತದೆ. ಅರಿಶಿನವಿಲ್ಲದೆ ಮದುವೆ ಪೂರ್ಣವಾಗದು ಎಂಬ ನಂಬಿಕೆ ಹಿಂದೂ ಸಮಾಜದಲ್ಲಿ ಗಾಢವಾಗಿ ಬೇರೂರಿದೆ. ಪ್ರಾಚೀನ ಕಾಲದಲ್ಲಿ ಇಂದಿನಂತೆ ಕೃತಕ ಸೌಂದರ್ಯವರ್ಧಕ ವಸ್ತುಗಳು ಲಭ್ಯವಿರಲಿಲ್ಲ. ಆ ಕಾಲದಲ್ಲಿ ಮಾನವರು ಪ್ರಕೃತಿಯಿಂದ ದೊರಕುವ ವಸ್ತುಗಳನ್ನೇ ತಮ್ಮ ದೇಹದ ಆರೈಕೆ ಮತ್ತು ಸೌಂದರ್ಯ ವೃದ್ಧಿಗೆ ಬಳಸುತ್ತಿದ್ದರು. ಅರಿಶಿನವು ಅಂತಹ ಒಂದು ಅಮೂಲ್ಯ ಔಷಧೀಯ ಸಸ್ಯವಾಗಿದೆ. ಅರಿಶಿನದಲ್ಲಿರುವ ಔಷಧೀಯ ಗುಣಗಳು ಚರ್ಮವನ್ನು ಸ್ವಚ್ಛವಾಗಿಡಲು, ಕೀಟಾಣುಗಳನ್ನು ನಾಶ ಮಾಡಲು ಮತ್ತು ಚರ್ಮಕ್ಕೆ ಕಾಂತಿ ನೀಡಲು ಸಹಾಯ ಮಾಡುತ್ತವೆ. ವಧುವರರು ಅರಿಶಿನವನ್ನು ಹಚ್ಚಿದಾಗ ಅವರ ಮುಖದಲ್ಲಿ ಸಹಜವಾದ ಹೊಳಪು ಮೂಡುತ್ತದೆ. ಮದುವೆಯ ದಿನ ಅವರು ಆರೋಗ್ಯವಂತರು ಮತ್ತು ಆಕರ್ಷಕರಾಗಿ ಕಾಣಿಸಿಕೊಳ್ಳಬೇಕು ಎಂಬ ಉದ್ದೇಶದಿಂದ ಈ ಆಚರಣೆ ರೂಪುಗೊಂಡಿತು ಎಂದು ಹೇಳಬಹುದು. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಮದುವೆಯ ಸಂದರ್ಭದಲ್ಲಿ ವಧು-ವರರಲ್ಲಿ ವಿಶೇಷವಾದ ಚೈತನ್ಯ ಮತ್ತು ಆಕರ್ಷಣೀಯ ಶಕ್ತಿ ಇರುತ್ತದೆ. ಈ ಶಕ್ತಿಯ ಕಾರಣದಿಂದ ಅವರಿಗೆ ಕೆಟ್ಟ ದೃಷ್ಟಿ ಅಥವಾ ನರದೃಷ್ಟಿ ಬೀಳುವ ಸಾಧ್ಯತೆಯಿದೆ ಎಂದು ನಂಬಲಾಗುತ್ತದೆ. ಇಂತಹ ದುಷ್ಟದೃಷ್ಟಿಯಿಂದ ವಧು-ವರರನ್ನು ರಕ್ಷಿಸಲು ಅರಿಶಿನವನ್ನು ಹಚ್ಚಲಾಗುತ್ತದೆ. ಅರಿಶಿನವು ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡುವ ಶಕ್ತಿ ಹೊಂದಿದೆ ಎಂಬ ವಿಶ್ವಾಸ ಹಿಂದೂ ಧರ್ಮದಲ್ಲಿ ಇದೆ. ಇದೇ ಕಾರಣಕ್ಕಾಗಿ ಅರಿಶಿನ ಶಾಸ್ತ್ರದ ನಂತರ ವಧು-ವರರನ್ನು ಮನೆ ಹೊರಗೆ ಹೋಗದಂತೆ ತಡೆಯುವ ಸಂಪ್ರದಾಯವೂ ಕಾಣಿಸಿಕೊಳ್ಳುತ್ತದೆ. ಅರಿಶಿನವು ದೇಹದ ಶುದ್ಧೀಕರಣಕ್ಕೆ ಮಾತ್ರವಲ್ಲದೆ ಮನಸ್ಸಿನ ಶುದ್ಧೀಕರಣಕ್ಕೂ ಸಹಾಯಕವೆಂದು ನಂಬಲಾಗುತ್ತದೆ. ಅದು ದೇಹದಲ್ಲಿರುವ ಅಶುದ್ಧತೆಯನ್ನು ದೂರ ಮಾಡುವುದರ ಜೊತೆಗೆ ವ್ಯಕ್ತಿಯ ಸುತ್ತಲಿನ ನಕಾರಾತ್ಮಕತೆಯನ್ನು ನಿವಾರಿಸುತ್ತದೆ ಎಂಬ ಧಾರ್ಮಿಕ ನಂಬಿಕೆಯಿದೆ. ಮದುವೆ ನಡೆಯುವ ವಾತಾವರಣದಲ್ಲಿ ಧನಾತ್ಮಕ ಶಕ್ತಿಗಳು ಹೆಚ್ಚಿದಾಗ ವಧು-ವರರ ಮನಸ್ಸು ಶಾಂತವಾಗುತ್ತದೆ ಮತ್ತು ಅವರ ಭಾವನೆಗಳು ಶುದ್ಧವಾಗುತ್ತವೆ. ಇದರಿಂದ ಅವರ ದಾಂಪತ್ಯ ಜೀವನ ಸುಖಮಯವಾಗುತ್ತದೆ ಎಂಬ ನಂಬಿಕೆ ಜನರಲ್ಲಿ ಇದೆ. ಭಾರತೀಯ ಸಂಸ್ಕೃತಿಯಲ್ಲಿ ಹಳದಿ ಬಣ್ಣವನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಹಳದಿ ಬಣ್ಣವು ಸಂತೋಷ, ಸಮೃದ್ಧಿ, ಶಾಂತಿ ಮತ್ತು ಶುಭತೆಯ ಸಂಕೇತವಾಗಿದೆ. ಅರಿಶಿನದ ಹಳದಿ ಬಣ್ಣವು ಹೊಸ ಜೀವನವನ್ನು ಆರಂಭಿಸುತ್ತಿರುವ ದಂಪತಿಗಳಿಗೆ ಶುಭವನ್ನು ತರುತ್ತದೆ ಎಂದು ನಂಬಲಾಗುತ್ತದೆ. ಈ ಕಾರಣದಿಂದಲೇ ಅನೇಕ ಪ್ರದೇಶಗಳಲ್ಲಿ ವಧು-ವರರು ಮದುವೆಯ ದಿನ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸುತ್ತಾರೆ. ಕೆಲವೆಡೆ ಹಳದಿ ಬಣ್ಣದ ಹೂಗಳು ಮತ್ತು ಅಲಂಕಾರಗಳನ್ನು ಸಹ ಬಳಸಲಾಗುತ್ತದೆ. ಹಿಂದೂ ಧರ್ಮದಲ್ಲಿ ಅರಿಶಿನವನ್ನು ಅತ್ಯಂತ ಪವಿತ್ರ ವಸ್ತುವಾಗಿ ಪರಿಗಣಿಸಲಾಗುತ್ತದೆ. ಯಾವುದೇ ಮಂಗಳಕರ ಕಾರ್ಯಗಳು, ಪೂಜೆಗಳು, ಹಬ್ಬಗಳು ಮತ್ತು ಸಂಸ್ಕಾರಗಳಲ್ಲಿ ಅರಿಶಿನದ ಬಳಕೆ ಅನಿವಾರ್ಯವಾಗಿದೆ. ವಿವಾಹವು ಜೀವನದ ಪ್ರಮುಖ ಸಂಸ್ಕಾರವಾಗಿರುವುದರಿಂದ ಅರಿಶಿನ ಹಚ್ಚುವ ಸಂಪ್ರದಾಯಕ್ಕೆ ವಿಶೇಷ ಸ್ಥಾನ ನೀಡಲಾಗಿದೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಈ ಹಳದಿ ಶಾಸ್ತ್ರವು ನವವಿವಾಹಿತರ ಜೀವನದಲ್ಲಿ ಆರೋಗ್ಯ, ಸಂತೋಷ
ಐಶ್ವರ್ಯ ಮತ್ತು ಸಮೃದ್ಧಿಯನ್ನು ತರುತ್ತದೆ ಎಂದು ನಂಬಲಾಗುತ್ತದೆ. ಇಂದಿನ ಆಧುನಿಕ ಯುಗದಲ್ಲಿಯೂ ಸಹ ಅನೇಕರು ಈ ಸಂಪ್ರದಾಯವನ್ನು ನಿಷ್ಠೆಯಿಂದ ಪಾಲಿಸುತ್ತಿದ್ದಾರೆ. ಕಾಲ ಬದಲಾಗುತ್ತಿದ್ದರೂ ಸಂಪ್ರದಾಯಗಳ ಮಹತ್ವ ಕಡಿಮೆಯಾಗಿಲ್ಲ. ಇವುಗಳು ನಮ್ಮ ಸಂಸ್ಕೃತಿಯ ಮೂಲವನ್ನು ನೆನಪಿಸುವುದರ ಜೊತೆಗೆ ಕುಟುಂಬ ಬಂಧಗಳನ್ನು ಮತ್ತಷ್ಟು ಬಲಪಡಿಸುತ್ತವೆ. ಹಿರಿಯರು ಮತ್ತು ಕಿರಿಯರ ನಡುವೆ ಸಂಸ್ಕೃತಿಯ ಅರಿವು ಮೂಡಿಸಲು ಇಂತಹ ಆಚರಣೆಗಳು ಸಹಕಾರಿಯಾಗುತ್ತವೆ. ಸಾರಾಂಶವಾಗಿ ಹೇಳುವುದಾದರೆ, ಹಿಂದೂ ವಿವಾಹಗಳಲ್ಲಿ ಅರಿಶಿನ ಹಚ್ಚುವ ಸಂಪ್ರದಾಯವು ಕೇವಲ ಒಂದು ಆಚರಣೆಯಲ್ಲ. ಅದರ ಹಿಂದೆ ವೈಜ್ಞಾನಿಕ, ಧಾರ್ಮಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಮಹತ್ವ ಅಡಗಿದೆ. ಪೀಳಿಗೆಯಿಂದ ಪೀಳಿಗೆಗೆ ಈ ಸಂಪ್ರದಾಯವನ್ನು ಪಾಲಿಸಿಕೊಂಡು ಬರುವುದು ನಮ್ಮ ಭಾರತೀಯ ಸಂಸ್ಕೃತಿಯ ಶ್ರೀಮಂತಿಕೆಯನ್ನು ಪ್ರತಿಬಿಂಬಿಸುತ್ತದೆ. ಇಂತಹ ಪವಿತ್ರ ಆಚರಣೆಗಳು ವಿವಾಹವನ್ನು ಇನ್ನಷ್ಟು ಅರ್ಥಪೂರ್ಣ, ಪವಿತ್ರ ಮತ್ತು ಸ್ಮರಣೀಯವಾಗಿಸುತ್ತವೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.